ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾವು ಶೇರ್ ಮಾರುಕಟ್ಟೆಯ ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ವಿಕ್ರಮ್ ಸೋಲಾರ್ನ ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂದ್ರೆ IPO ಲಿಸ್ಟಿಂಗ್. ನಾಳೆ ಅಂದ್ರೆ ಆಗಸ್ಟ್ 26, 2025ಕ್ಕೆ ಈ ಸೋಲಾರ್ ಮಾಡ್ಯೂಲ್ ಕಂಪನಿಯ ಷೇರುಗಳು NSE ಮತ್ತೆ BSE ಯಲ್ಲಿ ಟ್ರೇಡಿಂಗ್ ಶುರು ಮಾಡಲಿವೆ. ಹೌದು. ಈ IPO ಬಗ್ಗೆ ಸಾಕಷ್ಟು ಏನಂತಾರೆ ಮಾತುಕತೆ ನಡೀತಿದೆ. ವಿಶೇಷವಾಗಿ ಸಾಂಸ್ಥಿಕ ಹೂಡಿಕೆದಾರರಿಂದಂತೂ ಅದ್ಭುತ ಪ್ರತಿಕ್ರಿಯೆ ಬಂದಿದೆ. ನಮ್ಮ ಹತ್ರ ಇರೋ ಡೇಟಾ, ಬೇರೆ ಬೇರೆ ಮೂಲಗಳು ಇವೆಲ್ಲನೂ ನೋಡಿ ಈ IPOನ ಮುಖ್ಯ ಅಂಶಗಳೇನು, ಹೂಡಿಕೆದಾರರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಗ್ರೇ ಮಾರ್ಕೆಟ್ ಏನ್ ಹೇಳುತ್ತೆ, ಇದೆಲ್ಲವನ್ನೂ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಲಿಸ್ಟಿಂಗ್ಗೆ ಇನ್ನೂ ಒಂದೇ ದಿನ ಅಲ್ವಾ, ಸೊ ಹೂಡಿಕೆದಾರರಲ್ಲಿ ಸಹಜವಾಗಿಯೇ ನಿರೀಕ್ಷೆ ಜಾಸ್ತಿ ಇದೆ. ಮೊದಲು ನಾವು ಮುಖ್ಯ ದಿನಾಂಕಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣವೇ? ಸ್ವಲ್ಪ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಒಳ್ಳೆ ಐಡಿಯಾ. ನೋಡಿ, IPO ಸಬ್ಸ್ಕ್ರಿಪ್ಷನ್ ಓಪನ್ ಇದ್ದಿದ್ದು ಆಗಸ್ಟ್ 19ರಿಂದ 21ರವರೆಗೆ 3 ದಿನ. ಷೇರು ಹಂಚಿಕೆ ಅಂದ್ರೆ ಅಲಾಟ್ಮೆಂಟ್ ಅದು ಆಗಸ್ಟ್ 22ಕ್ಕೆ ಮುಗಿದಿದೆ. ಯಶಸ್ವಿ ಬಿಡ್ಡರ್ಸ್ ಇದಾರಲ್ಲ, ಅವರ ಡಿಮ್ಯಾಟ್ ಅಕೌಂಟ್ಗಳಿಗೆ ಷೇರುಗಳು ಇಂದು ಅಂದ್ರೆ ಆಗಸ್ಟ್ 25ಕ್ಕೆ ಇಂದು ಜಮಾ ಆಗುತ್ತೆ. ಹೌದು, ಜಮಾ ಆಗ್ತಾ ಇರುತ್ತೆ ಅಥವಾ ಬಹುಶಃ ಆಗಿರುತ್ತೆ. ಅದೇ ರೀತಿ ಷೇರು ಸಿಗದೇ ಇದ್ದವರಿಗೆ ರೀಫಂಡ್ ಪ್ರೊಸೆಸ್ ಕೂಡ ಇವತ್ತೇ ಮುಗಿಯುತ್ತೆ. ಸೊ ಎಲ್ಲವೂ ನಾಳಿನ ಲಿಸ್ಟಿಂಗ್ಗೆ ರೆಡಿ ಆಗ್ತದೆ. ಸರಿ, ಹಾಗಾದ್ರೆ ನಾಳಿನ ಆ ದೊಡ್ಡ ದಿನಕ್ಕೆ ಮುಂಚೆ ಈ IPO ಡೀಟೇಲ್ಸ್ ಒಂದೊಂದಾಗಿ ನೋಡೋಣ. ಮೊಟ್ಟ ಮೊದಲಿಗೆ ಹೂಡಿಕೆದಾರರಿಂದ ಸಿಕ್ಕಿದ ಪ್ರತಿಕ್ರಿಯೆ ಅಂದ್ರೆ ರೆಸ್ಪಾನ್ಸ್ ಹೇಗಿತ್ತು? ಒಟ್ಟಾರೆ ಸಬ್ಸ್ಕ್ರಿಪ್ಷನ್ ಎಷ್ಟು ಪಟ್ಟು ಆಯಿತು? NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರ ಡೇಟಾ ಪ್ರಕಾರ ಬಿಡ್ಡಿಂಗ್ನ ಕೊನೆಯ ದಿನದ ಎಂಡ್ಗೆ ಈ IPO ಒಟ್ಟಾರೆಯಾಗಿ 54.63 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. 54 ಪಟ್ಟು. ಇದು ಖಂಡಿತವಾಗ್ಲೂ ದೊಡ್ಡ ಸಂಖ್ಯೆ ಅಲ್ವಾ? ಹೌದು, ಬಹಳ ಸ್ಟ್ರಾಂಗ್ ಡಿಮ್ಯಾಂಡ್ ಅಂತಾನೆ ಹೇಳಬೇಕು. ರೆಸ್ಪಾನ್ಸ್ ಹೇಗೆ ಬೇರೆ ಬೇರೆ ಇತ್ತು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತೆ ನಿಮ್ಮ ತರಹದ ರಿಟೇಲ್ ಹೂಡಿಕೆದಾರರು ಅವರ ಉತ್ಸಾಹದಲ್ಲಿ ಏನಾದ್ರು ವ್ಯತ್ಯಾಸ ಇತ್ತಾ? ಇಲ್ಲೇ ನೋಡಿ ಇಂಟ್ರೆಸ್ಟಿಂಗ್ ವಿಷಯ ಇರೋದು. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂದ್ರೆ QIB ಭಾಗ ಇದೆಯಲ್ಲ, ದೊಡ್ಡ ಫೈನಾನ್ಸ್ ಕಂಪನಿಗಳು, ಮ್ಯೂಚುವಲ್ ಫಂಡ್ಸ್ಗಳು, ಅವರಿಗೆ ಮೀಸಲಿದ್ದ ಪಾಲಿಗಿಂತ 142.79 ಪಟ್ಟು ಹೆಚ್ಚು ಬೇಡಿಕೆ ಸಲ್ಲಿಸಿದ್ದಾರೆ. 142 ಪಟ್ಟು? ಅಯ್ಯೋ, ಇದು ನಾವು ಸಾಮಾನ್ಯ IPOಗಳಲ್ಲೇ ನೋಡೋದಕ್ಕಿಂತ ತುಂಬಾನೇ ಹೆಚ್ಚಲ್ವಾ? ಖಂಡಿತವಾಗ್ಲು. ಇದರ ಹಿಂದೆ ಕಾರಣ ಏನಿರ್ಬೋದು? ಬರೀ ಸೋಲಾರ್ ಸೆಕ್ಟರ್ ಮೇಲಿನ ಒಂದು ನಂಬಿಕೆನಾ, ಅಥವಾ ವಿಕ್ರಮ್ ಸೋಲಾರ್ ಕಂಪನಿ ಬಗ್ಗೆನೇ ಈ ಸ್ಮಾರ್ಟ್ ಮನಿಗೆ ಅಷ್ಟೊಂದು ಭರವಸೆ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಬಹುಶಃ ಕೇವಲ ಆ ಸೆಕ್ಟರ್ ಮೇಲಿನ ಉತ್ಸಾಹಕ್ಕಿಂತ ಹೆಚ್ಚಿರಬಹುದು ಅನಿಸುತ್ತೆ. ಈ ಮಟ್ಟದ ಇನ್ಸ್ಟಿಟ್ಯೂಷನಲ್ ಡಿಮ್ಯಾಂಡ್ ಬಹುಶಃ ಆ ಕಂಪನಿಯ ಮಾರ್ಕೆಟ್ ಪೊಸಿಷನ್, ಅವರ ಟೆಕ್ನಾಲಜಿ, ಪ್ರೊಡಕ್ಷನ್ ಕೆಪಾಸಿಟಿ ಅಥವಾ ಅವರ ಲಾಂಗ್ ಟರ್ಮ್ ಗ್ರೋತ್ ಪ್ಲಾನ್ಸ್ ಬಗ್ಗೆ ದೊಡ್ಡ ಹೂಡಿಕೆದಾರರಿಗೆ ಒಂದು ಗಂಭೀರವಾದ ನಂಬಿಕೆ ಇರೋದನ್ನು ತೋರಿಸುತ್ತೆ. ಅವ್ರು ಸುಮ್ಮನೆ ಹಾಕಲ್ಲ, ತಮ್ಮದೇ ಆದ ರಿಸರ್ಚ್ ಮಾಡಿರ್ತಾರೆ. ಹೌದು, ಇದು ಗಮನಿಸಬೇಕಾದ ಪಾಯಿಂಟ್. ಹಾಗಾದ್ರೆ ಬೇರೆ ಕ್ಯಾಟಗರಿಗಳ ಕಥೆ ಏನು? ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ NII, HNIಗಳು, ಅವರ ಕಡೆಯಿಂದ ಹೇಗಿತ್ತು ರೆಸ್ಪಾನ್ಸ್? NIA ಕ್ಯಾಟಗರಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿತ್ತು. ಆ ವಿಭಾಗದಲ್ಲಿ 50.90 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. 50 ಪಟ್ಟು? ಹೌದು, ಇದು ಕೂಡ ಗಣನೀಯ ಬೇಡಿಕೆನೆ. ಅಂದ್ರೆ ದೊಡ್ಡ ಮೊತ್ತ ಹೂಡೋ ವೈಯಕ್ತಿಕ ಹೂಡಿಕೆದಾರರಿಗೂ ಈ IPO ಮೇಲೆ ಆಸಕ್ತಿ ಇತ್ತು ಅಂತ ಆಯ್ತು. ಸರಿ, QIB ಹಾಗೂ NII ಇಂದಂತೂ ಭಾರಿ ಬೇಡಿಕೆ ಬಂದಿದೆ. ನಮ್ಮ ಸಾಮಾನ್ಯ ರಿಟೇಲ್ ಹೂಡಿಕೆದಾರರು, ಅವರ ಕಥೆ ಏನು? ಅವರ ಉತ್ಸಾಹ ಎಷ್ಟಿತ್ತು? ರಿಟೇಲ್ ಹೂಡಿಕೆದಾರರ ಭಾಗ ಅದು 7.65 ಪಟ್ಟು ಸಬ್ಸ್ಕ್ರೈಬ್ ಆಗಿದೆ. 7.65? ಹೌದು. ಈಗ QIB, NII ನಂಬರ್ಗಳಿಗೆ ಹೋಲಿಸಿದ್ರೆ ಇದು ಕಮ್ಮಿ ಅನಿಸಬಹುದು, ನಿಜ. ಆದರೆ IPOಗಳಲ್ಲಿ ಸಾಮಾನ್ಯವಾಗಿ ರಿಟೇಲ್ ಭಾಗದಲ್ಲಿ ಈ ರೇಂಜ್ನ ಡಿಮ್ಯಾಂಡ್ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಓವರ್ ಆಲ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದ್ದಾಗ ರಿಟೇಲ್ ಹೂಡಿಕೆದಾರರು ನಮಗೆ ಅಲಾಟ್ಮೆಂಟ್ ಸಿಗೋ ಚಾನ್ಸ್ ಕಮ್ಮಿ ಅಂತ ಅನ್ಕೊಂಡು ಸ್ವಲ್ಪ ಹಿಂದೆ ಸರಿಯೋ ಸಾಧ್ಯತೆನೂ ಇರುತ್ತೆ. ಹೌದು, ಅದು ನಿಜ. ಆದ್ರೂ 7.65 ಪಟ್ಟು ಕೂಡ ಪರವಾಗಿಲ್ಲ ಅಲ್ದಾ? ಸರಿ, ಷೇರುಗಳನ್ನ ಹೇಗೆ ಹಂಚಿಕೆ ಮಾಡಿದ್ರು? ಅಂದ್ರೆ ರೇಷಿಯೋ, ನಿಯಮ ಪ್ರಕಾರ ಪ್ರತಿ ಕ್ಯಾಟಗರಿಗೆ ಎಷ್ಟು % ರಿಸರ್ವ್ ಇತ್ತು? ನಿಯಮಗಳ ಪ್ರಕಾರ ಒಟ್ಟು IPO ಸೈಜ್ನ ಮಿನಿಮಮ್ 50% ಷೇರುಗಳನ್ನ QIBಗಳಿಗೆ ರಿಸರ್ವ್ ಮಾಡಲಾಗಿತ್ತು. ಅರ್ಧದಷ್ಟು QIBಗೆ? ಹೌದು.
NIIಗಳಿಗೆ ಮಿನಿಮಮ್ 15% ಮತ್ತು ರಿಟೇಲ್ ಹೂಡಿಕೆದಾರರಿಗೆ ಮಿನಿಮಮ್ 35% ಷೇರುಗಳನ್ನು ಮೀಸಲಿಟ್ಟಿದ್ರು. ಇದರಲ್ಲಿ ಎಂಪ್ಲಾಯೀಸ್ಗೆ ಏನಾದ್ರೂ ಕೋಟಾ ಇತ್ತಾ? ಹೌದು, ಅದೊಂದು ಒಳ್ಳೆ ಪಾಯಿಂಟ್. ಕಂಪನಿ ತನ್ನ ನೌಕರರಿಗೆ ಅಂತ 10 ಕೋಟಿ ಮೌಲ್ಯದ ಷೇರುಗಳನ್ನು ಸಹ ರಿಸರ್ವ್ ಮಾಡಿತ್ತು. ಇದು ಎಂಪ್ಲಾಯೀಸ್ನಲ್ಲಿ ಒಂದು ಓನರ್ಶಿಪ್ ಫೀಲಿಂಗ್ ತರುತ್ತೆ, ಅವರ ಕಾಂಟ್ರಿಬ್ಯೂಷನ್ಗೆ ಒಂದು ರಿಕಗ್ನಿಷನ್ ಕೂಡ. ಸರಿ, ಇದು ಸಬ್ಸ್ಕ್ರಿಪ್ಷನ್ನ ಪೂರ್ತಿ ಚಿತ್ರಣ ಆಯ್ತು. ಈಗ IPOನ ಬೆಲೆ ನಿಗದಿ ಅಂದ್ರೆ ಪ್ರೈಸ್ ಬ್ಯಾಂಡ್ ಮತ್ತೆ ಲಾಟ್ ಸೈಜ್ ಬಗ್ಗೆ ಮಾತಾಡೋಣ. ಖಂಡಿತ. ಪ್ರತಿ ಈಕ್ವಿಟಿ ಷೇರಿನ ಫೇಸ್ ವ್ಯಾಲ್ಯೂ ಅಂದ್ರೆ ಮುಖಬೆಲೆ ₹10 ಇದೆ. ಆದರೆ IPOಗಳಲ್ಲಿ ಫೇಸ್ ವ್ಯಾಲ್ಯೂಗಿಂತ ಪ್ರೀಮಿಯಂಗೆ ಕೊಡೋದು ಕಾಮನ್ ಅಲ್ವಾ? ಇದರ ಪ್ರೈಸ್ ಬ್ಯಾಂಡ್ ಪ್ರತಿ ಷೇರಿಗೆ ₹315 ಇಂದ ₹332 ರೇಂಜಲ್ಲಿ ಫಿಕ್ಸ್ ಮಾಡಿದ್ರು. ಫೇಸ್ ವ್ಯಾಲ್ಯೂ ₹10, ಆದ್ರೆ ಪ್ರೈಸ್ ಬ್ಯಾಂಡ್ ₹315, ₹332. ಈ ಫೇಸ್ ವ್ಯಾಲ್ಯೂಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆಯಾ? ಇನ್ವೆಸ್ಟರ್ಸ್ ಇದನ್ನ ಗಮನಿಸಬೇಕಾ? ಆಕ್ಚುಲಿ ಹೇಳ್ಬೇಕೆಂದ್ರೆ IPO ಪ್ರೈಸ್ ಡಿಸೈಡ್ ಮಾಡೋದ್ರಲ್ಲಿ ಫೇಸ್ ವ್ಯಾಲ್ಯೂದ ನೇರ ಪಾತ್ರ ತುಂಬಾನೇ ಕಮ್ಮಿ. ಇದು ಹೆಚ್ಚಾಗಿ ಅಕೌಂಟಿಂಗ್ ಉದ್ದೇಶಗಳಿಗೆ ಮತ್ತೆ ಡಿವಿಡೆಂಡ್ ಅನೌನ್ಸ್ ಮಾಡುವಾಗ ಡಿವಿಡೆಂಡ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡೋಕೆ ಮುಖ್ಯವಾಗುತ್ತೆ ಅಷ್ಟೇ. ಹೂಡಿಕೆದಾರರು ಮುಖ್ಯವಾಗಿ ನೋಡಬೇಕಾಗಿರೋದು ಪ್ರೈಸ್ ಬ್ಯಾಂಡ್ ಮತ್ತೆ ಕಂಪನಿಯ ವ್ಯಾಲ್ಯೂಯೇಷನ್. ಇಷ್ಟು ಡಿಮ್ಯಾಂಡ್ ಇದ್ದಾಗ ಖಂಡಿತವಾಗ್ಲೂ ಹೆಚ್ಚಿನ ಬಿಡ್ಗಳು ಆ ಅಪ್ಪರ್ ಬ್ಯಾಂಡ್ ಇದೆಯಲ್ಲ ₹332 ಅಲ್ಲೇ ಬಂದಿರುತ್ತೆ. ಅಲಾಟ್ಮೆಂಟ್ ಕೂಡ ಅದೇ ಬೆಲೆಗೆ ಆಗಿರುತ್ತೆ. ಅರ್ಥವಾಯ್ತು. ಹಾಗಾದ್ರೆ ಒಬ್ಬ ರಿಟೇಲ್ ಹೂಡಿಕೆದಾರರು ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬೇಕಿತ್ತು? ಲಾಟ್ ಸೈಜ್ ಎಷ್ಟಿತ್ತು? ಹೂಡಿಕೆದಾರರು ಕನಿಷ್ಠ 45 ಷೇರುಗಳ ಒಂದು ಲಾಟ್ನಲ್ಲಿ ಬಿಡ್ ಮಾಡಬೇಕಿತ್ತು ಅಥವಾ ಅದರ ಮಲ್ಟಿಪಲ್ಸ್ನಲ್ಲಿ. ಸೊ ಆ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹332ರಂತೆ ಲೆಕ್ಕ ಹಾಕಿದ್ರೆ ಒಂದು ಲಾಟ್ಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,940 ಆಗುತ್ತೆ. 45 ಷೇರುಗಳು ಇಂಟು 332. ಓಕೆ, ಸರಿ. ಈಗ ಬಹುಶಃ ಎಲ್ಲರ ತಲೆಯಲ್ಲೂ ಓಡ್ತಿರೋ ಪ್ರಶ್ನೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ, GMP. ನಾಳಿನ ಲಿಸ್ಟಿಂಗ್ಗೆ ಮುಂಚೆ ಇವತ್ತಿನ GMP ಏನ್ ಹೇಳುತ್ತೆ? ಆ ಅನಧಿಕೃತ ಮಾರ್ಕೆಟ್ನ ಪಲ್ಸ್ ಹೇಗಿದೆ? GMP ಇಲ್ಲೇ ನೋಡಿ ಇನ್ನಷ್ಟು ಕ್ಯೂರಿಯಾಸಿಟಿ ಇರೋದು. ಈಗ ಲಭ್ಯವಿರೋ ಮಾಹಿತಿ investorgain.com ತರಹದ ಸೋರ್ಸ್ಗಳ ಪ್ರಕಾರ ವಿಕ್ರಮ್ ಸೋಲಾರ್ IPOನ ಇವತ್ತಿನ ಅಂದ್ರೆ ಆಗಸ್ಟ್ 25ರ GMP ಸುಮಾರು ಪ್ಲಸ್ ₹41 ಅಷ್ಟಿದೆ. ಪ್ಲಸ್ ₹41 ಅಂದ್ರೆ ಇಶ್ಯೂ ಬೆಲೆ ₹332ಗಿಂತ ₹41 ಹೆಚ್ಚು ಕೊಡೋಕೆ ಗ್ರೇ ಮಾರ್ಕೆಟ್ನಲ್ಲಿ ಜನ ರೆಡಿ ಇದ್ದಾರೆ ಅಂತಾನ? ನಿಖವಾಗಿ ಅದೇ ಅರ್ಥ. ಗ್ರೇ ಮಾರ್ಕೆಟ್ ಅನ್ನೋದು ಒಂದು ಅನಧಿಕೃತ ಇಂಡಿಕೇಟರ್. IPO ಷೇರುಗಳು ಅಧಿಕೃತವಾಗಿ ಲಿಸ್ಟ್ ಆಗೋ ಮೊದಲು ಅಲ್ಲಿ ನಡೀತಿರೋ ಟ್ರೇಡಿಂಗ್ನ ಸೂಚನೆ. ಸೊ ಪ್ಲಸ್ 41 GMP ಅಂದ್ರೆ ಗ್ರೇ ಮಾರ್ಕೆಟ್ನಲ್ಲಿ ಷೇರುಗಳು ಇಶ್ಯೂ ಬೆಲೆಗಿಂತ ₹41 ಪ್ರೀಮಿಯಂನಲ್ಲಿ ಟ್ರೇಡ್ ಆಗ್ತಿವೆ. ಇದು ನಾಳೆ ಲಿಸ್ಟಿಂಗ್ ದಿನ ಷೇರುಗಳು ಪ್ರೀಮಿಯಂನೊಂದಿಗೆ ಅಂದ್ರೆ ಇಶ್ಯೂ ಬೆಲೆಗಿಂತ ಹೆಚ್ಚಿಗೆ ಓಪನ್ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಹುಟ್ಟಿಸುತ್ತೆ. ಹಾಗಾದ್ರೆ ಈ GMP ಆಧಾರದ ಮೇಲೆ ಒಂದು ಅಂದಾಜು ಲಿಸ್ಟಿಂಗ್ ಪ್ರೈಸ್ ಹೇಳೋದಾದ್ರೆ ಎಷ್ಟಿರಬಹುದು? ಸಿಂಪಲ್ ಮ್ಯಾಥ್ಸ್. IPOನ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹332, ಪ್ರಸ್ತುತ GMP ₹41. ಇವೆರಡನ್ನು ಕೂಡಿಸಿದ್ರೆ ಅಂದಾಜು ಲಿಸ್ಟಿಂಗ್ ಬೆಲೆ ಪ್ರತಿ ಷೇರಿಗೆ ₹373, 332 ಪ್ಲಸ್ 41 ಆಗ್ಬೋದು ಅಂತ ಗ್ರೇ ಮಾರ್ಕೆಟ್ ಸೂಚಿಸುತ್ತದೆ. ₹373. ಇದು ಇಶ್ಯೂ ಬೆಲೆಗೆ ಹೋಲಿಸಿದರೆ ಸುಮಾರು ಎಷ್ಟು % ಗೇನ್ ಆಗುತ್ತೆ? ಇದು IPO ಬೆಲೆ ₹332ಗೆ ಹೋಲಿಸಿದರೆ ಸುಮಾರು 12.35% ಹೆಚ್ಚಳ. ಅಂದ್ರೆ ಅಲಾಟ್ಮೆಂಟ್ ಸಿಕ್ಕಿದವರಿಗೆ ಲಿಸ್ಟಿಂಗ್ ದಿನದಂದು ಸ್ವಲ್ಪ ಲಾಭ, ಲಿಸ್ಟಿಂಗ್ ಗೇನ್ ಸಿಗೋ ಸಾಧ್ಯತೆ ಇದೆ ಅಂತ ಇದು ಹೇಳುತ್ತೆ. ಆದ್ರೆ ಈ GMP ಎಷ್ಟು ನಂಬಿಕೆಗೆ ಅರ್ಹ? ನಾವು ಹಿಂದೆಲ್ಲ ನೋಡಿದ್ವಿ ಅಲ್ವಾ, GMP ಜಾಸ್ತಿ ಇದ್ದು ಲಿಸ್ಟಿಂಗ್ ಫ್ಲಾಟ್ ಆಗಿರೋದು ಅಥವಾ GMP ಕಮ್ಮಿ ಇದ್ದು ಲಿಸ್ಟಿಂಗ್ ಸಖತ್ತಾಗಿರೋದು. ಖಂಡಿತ ನಿಮ್ಮ ಮಾತು 100ಕ್ಕೆ 100 ಸತ್ಯ. ಇದೊಂದು ಬಹಳ ಮುಖ್ಯವಾದ ವಾರ್ನಿಂಗ್. GMP ಅನ್ನೋದು ಕೇವಲ ಒಂದು ಅನಧಿಕೃತ ಇಂಡಿಕೇಟರ್. ಮಾರುಕಟ್ಟೆಯ ಸೆಂಟಿಮೆಂಟ್ ಹೇಗಿದೆ ಅಂತ ಅಳಿಯೋಕೆ ಒಂದು ಥರ್ಮಾಮೀಟರ್ ತರ ಅಷ್ಟೇ. ಇದು ಗ್ಯಾರಂಟಿ ಅಂತೂ ಅಲ್ಲವೇ ಅಲ್ಲ. ನಿಜವಾದ ಲಿಸ್ಟಿಂಗ್ ಪ್ರೈಸ್ ನಾಳಿನ ಮಾರುಕಟ್ಟೆಯ ಒಟ್ಟಾರೆ ಪರಿಸ್ಥಿತಿ, ಗ್ಲೋಬಲ್ ಫ್ಯಾಕ್ಟರ್ಸ್, ಆ ಸೆಕ್ಟರ್ ಮೇಲಿನ ಇಂಟ್ರೆಸ್ಟ್ ಮತ್ತು ಮುಖ್ಯವಾಗಿ ಲಿಸ್ಟಿಂಗ್ ಟೈಮ್ನಲ್ಲಿರೋ ರಿಯಲ್ ಡಿಮ್ಯಾಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ. ಈ GMP ಟ್ರೆಂಡ್ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇದು ಸ್ಟೇಬಲ್ ಆಗಿದೆಯಾ ಅಥವಾ ರೀಸೆಂಟ್ ಆಗಿ ಚೇಂಜ್ ಆಗಿದೆಯಾ? investorgain.com ಎಕ್ಸ್ಪರ್ಟ್ಸ್ ಅನಾಲಿಸಿಸ್ ಪ್ರಕಾರ ಕಳೆದ ಒಂದು 15 ದಿನದ ಗ್ರೇ ಮಾರ್ಕೆಟ್ ಆಕ್ಟಿವಿಟಿ ನೋಡಿದರೆ GMP ಸಾಮಾನ್ಯವಾಗಿ ಏರಿಕೆ ಹಾದಿಯಲ್ಲೇ ಇದೆ. ಮಧ್ಯದಲ್ಲಿ ಒಂದು ಸಲ ಕನಿಷ್ಠ GMP 0 ಕೂಡ ಆಗಿತ್ತು, ಅಂದರೆ ಪ್ರೀಮಿಯಂ ಇರಲೇ ಇಲ್ಲ. ಆದರೆ ಮ್ಯಾಕ್ಸಿಮಮ್ GMP
ರೂಪಾಯಿವರೆಗೂ ಹೋಗಿತ್ತು. ಈಗ 41 ರೂಪಾಯಿಯಲ್ಲಿ ಸ್ವಲ್ಪ ಸ್ಟೇಬಲ್ ಆಗಿರೋದು ಒಂದು ಪಾಸಿಟಿವ್ ಸೈನ್ ಅಂತಾನೆ ತಗೋಬಹುದು. 50 ಪಟ್ಟು ಮೇಲಿನ ಸಬ್ಸ್ಕ್ರಿಪ್ಷನ್ ಮತ್ತೆ ಪಾಸಿಟಿವ್ GMP ಇವೆರಡೂ ಸೇರಿ ನೋಡಿದಾಗ ಸ್ವಲ್ಪ ಪ್ರೀಮಿಯಂನಲ್ಲಿ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ಸುತ್ತೆ. ಸರಿ, GMP ಅನ್ನ ಒಂದು ಸೂಚಕವಾಗಿ ಇಟ್ಕೊಂಡು ಮುಂದೆ ಹೋಗೋಣ. ಈಗ IPO ಸ್ಟ್ರಕ್ಚರ್ ಮತ್ತೆ ಅದರ ಹಿಂದಿನ ಉದ್ದೇಶಗಳು. ಈ IPOನ ಒಟ್ಟು ಗಾತ್ರ ಎಷ್ಟು, ಇದರಲ್ಲಿ ಏನೇನಿದೆ, ಫ್ರೆಶ್ ಇಶ್ಯೂ ಇದೆಯಾ, ಆಫರ್ ಫಾರ್ ಸೇಲ್ ಇದೆಯಾ? ಇದು ಖಂಡಿತವಾಗ್ಲೂ ದೊಡ್ಡ ಸೈಜ್ನ IPO. ಒಟ್ಟು ಗಾತ್ರ ಸುಮಾರು 2089 ಕೋಟಿ ರೂಪಾಯಿ. ಇದರಲ್ಲಿ 2 ಮುಖ್ಯ ಭಾಗಗಳಿವೆ. ಒಂದು ಫ್ರೆಶ್ ಇಶ್ಯೂ, ಅಂದ್ರೆ ಹೊಸ ಷೇರುಗಳ ವಿತರಣೆ. ಇದರ ಕೆಳಗೆ ಕಂಪನಿ ಸುಮಾರು 4.52 ಕೋಟಿ ಹೊಸ ಷೇರುಗಳನ್ನು ಇಶ್ಯೂ ಮಾಡಿ 1500 ಕೋಟಿ ರೂಪಾಯಿ ಹಣ ಸಂಗ್ರಹಿಸುತ್ತಿದೆ. ಈ ದುಡ್ಡು ನೇರವಾಗಿ ಕಂಪನಿಗೆ ಹೋಗುತ್ತೆ. ಓಕೆ, 1500 ಕೋಟಿ ಕಂಪನಿಗೆ. ಎರಡನೇ ಭಾಗ ಆಫರ್ ಫಾರ್ ಸೇಲ್, ಅಂದ್ರೆ OFS. ಇಲ್ಲಿ ಕಂಪನಿಯ ಈಗಿನ ಷೇರ್ದಾರರು ಅಂದ್ರೆ ಪ್ರಮೋಟರ್ಸ್ ತಮ್ಮ ಹತ್ರ ಇರೋ ಷೇರ್ಗಳಲ್ಲಿ ಕೆಲವನ್ನ ಪಬ್ಲಿಕ್ಗೆ ಮಾರಾಟ ಮಾಡ್ತಿದ್ದಾರೆ. ಪ್ರಮೋಟರ್ಸ್ ಆದ ಜ್ಞಾನೇಶ್ ಚೌಧರಿ, ವಿಕ್ರಮ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮತ್ತೆ ಅನಿಲ್ ಚೌಧರಿ ಇವರೆಲ್ಲ ಸೇರಿ ಸುಮಾರು 1.75 ಕೋಟಿ ಷೇರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇದರ ವ್ಯಾಲ್ಯೂ ಅಪ್ಪರ್ ಪ್ರೈಸ್ ಬ್ಯಾಂಡ್ನಲ್ಲಿ ಸುಮಾರು 579.37 ಕೋಟಿ ಆಗುತ್ತೆ. ಓ, ಅಂದ್ರೆ ಒಟ್ಟು 2079 ಕೋಟಿ IPOದಲ್ಲಿ 1500 ಕೋಟಿ ಕಂಪನಿಗೆ ಸುಮಾರು 579 ಕೋಟಿ ಮಾರಾಟ ಮಾಡ್ತಿರೋ ಪ್ರಮೋಟರ್ಸ್ಗೆ ಹೋಗುತ್ತೆ. ಈ ಫ್ರೆಶ್ ಇಶ್ಯೂ ಮೂಲಕ ಕಂಪನಿಗೆ ಬರೋ 1500 ಕೋಟಿ ಇದೆಯಲ್ಲ, ಇದನ್ನ ಹೇಗೆ ಬಳಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ? ಇದು ಇನ್ವೆಸ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಖಂಡಿತ ಅತ್ಯಂತ ಪ್ರಮುಖ ಪ್ರಶ್ನೆ ಇದು. ಯಾವುದೇ ಕಂಪನಿ IPO ಮೂಲಕ ದುಡ್ಡು ತಗೊಂಡಾಗ ಅದನ್ನ ಹೇಗೆ ಯೂಸ್ ಮಾಡುತ್ತೆ ಅನ್ನೋದು ಅದರ ಫ್ಯೂಚರ್ ಗ್ರೋತ್ಗೆ ಒಂದು ಇಂಡಿಕೇಶನ್ ಕೊಡುತ್ತೆ. ವಿಕ್ರಮ್ ಸೋಲಾರ್ ವಿಷಯದಲ್ಲಿ ಈ 1500 ಕೋಟಿ ಹಣವನ್ನ ಮುಖ್ಯವಾಗಿ ಕಂಪನಿಯ ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡಕ್ಕೆ ಬಳಸಕ್ಕೆ ಪ್ಲಾನ್ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಕಂಪನಿ ತನ್ನ ಫೇಸ್ 1 ಮತ್ತು ಫೇಸ್ 2 ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ಗಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಕ್ಯಾಪೆಕ್ಸ್ಗೆ ಈ ಹಣವನ್ನ ಭಾಗಶಃ ಬಳಸೋಕೆ ಉದ್ದೇಶಿಸಿದೆ. ಕ್ಯಾಪೆಕ್ಸ್ಗೆ ಹಣ ಬಳಕೆ ಇದು ಸಾಮಾನ್ಯವಾಗಿ ಪಾಸಿಟಿವ್ ಆಗಿ ಕಾಣುತ್ತೆ ಅಲ್ವಾ? ಸಾಲ ತೀರಿಸೋಕೆ ಅಥವಾ ಬರೀ ವರ್ಕಿಂಗ್ ಕ್ಯಾಪಿಟಲ್ಗೆ ಬಳಸೋದಕ್ಕಿಂತ? ಹೌದು, ಖಂಡಿತವಾಗ್ಲು. ಕಂಪನಿ ತನ್ನ ಕೋರ್ ಬಿಸ್ನೆಸ್ ಆದ ಮ್ಯಾನುಫ್ಯಾಕ್ಚರಿಂಗ್ ನಲ್ಲೇ ಇನ್ವೆಸ್ಟ್ ಮಾಡ್ತಿದೆ, ಅದು ಸೋಲಾರ್ನಂತಹ ಗ್ರೋಯಿಂಗ್ ಸೆಕ್ಟರ್ನಲ್ಲಿ. ಇದು ಲಾಂಗ್ ಟರ್ಮ್ನಲ್ಲಿ ಕಂಪನಿಯ ರೆವೆನ್ಯೂ ಮತ್ತು ಪ್ರಾಫಿಟ್ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ನಿರೀಕ್ಷೆ ಇಡುತ್ತೆ. ಇದೊಂದು ಗ್ರೋತ್ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸರಿ, OFS ಮೂಲಕ ಪ್ರಮೋಟರ್ಸ್ ಷೇರುಗಳನ್ನ ಮಾರಾಟ ಮಾಡ್ತಿರೋದು ಇದು ಕಾಮನ್ ಪ್ರಾಕ್ಟೀಸಾ? ಹೌದು, IPOಗಳಲ್ಲಿ OFS ಇರೋದು ತುಂಬಾನೇ ಕಾಮನ್. ಪ್ರಮೋಟರ್ಸ್ ಅಥವಾ ಅರ್ಲಿ ಇನ್ವೆಸ್ಟರ್ಸ್ ತಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಕ್ಕೆ ಅಥವಾ ತಮ್ಮ ಹೋಲ್ಡಿಂಗ್ನ ಸ್ವಲ್ಪ ಡೈಲ್ಯೂಟ್ ಮಾಡಕ್ಕೆ OFS ರೂಟ್ ಬಳಸ್ತಾರೆ. ಇಲ್ಲಿ ನಾವು ನೋಡಬೇಕಾಗಿರೋದೇನು ಅಂದ್ರೆ OFS ಆದ್ಮೇಲೂ ಪ್ರಮೋಟರ್ಸ್ ಹತ್ರ ಕಂಪನಿಯಲ್ಲಿ ಡೀಸೆಂಟ್ ಪಾಲು ಉಳಿಯುತ್ತಾ ಅನ್ನೋದು. ಹಾಗಾದ್ರೆ ಕಂಪನಿಯ ಓನರ್ಶಿಪ್ ಬಗ್ಗೆ ಸ್ವಲ್ಪ ಹೇಳಿ. ಈಗ ಪ್ರಮೋಟರ್ಸ್ ಪಾಲು ಎಷ್ಟಿದೆ? IPO ಆದ್ಮೇಲೆ ಎಷ್ಟಾಗಬಹುದು? IPOಗೆ ಮುಂಚೆ ಪ್ರಮೋಟರ್ಸ್ ಹತ್ರ ಕಂಪನಿಯಲ್ಲಿ ಸುಮಾರು 77.64% ಶೇರ್ಗಳಿದ್ವು. ಓಹೋ, 77%. ಹೌದು, ಇದು ಕಂಪನಿ ಮೇಲೆ ಅವರ ಸ್ಟ್ರಾಂಗ್ ಕಂಟ್ರೋಲ್ ತೋರಿಸುತ್ತೆ. ಬಾಕಿ 22.36% ಪಾಲು ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಹತ್ರ ಇತ್ತು. ಈ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ನಲ್ಲಿ ಯಾರಾದ್ರೂ ಗುರುತಿಸಬಹುದಾದಂತವ್ರು ಇದಾರಾ? ಸಿಕ್ಕಿರೋ ಮಾಹಿತಿ ಪ್ರಕಾರ ಪ್ಲೂಟಸ್ ವೆಲ್ತ್ ಮ್ಯಾನೇಜ್ಮೆಂಟ್ ನ ಅರ್ಪಿತ್ ಖಂಡಿಲ್ವಾಲ್ ಅವರಂಥ ಇನ್ವೆಸ್ಟರ್ಸ್ ಕೂಡ ಇದರಲ್ಲಿ ಸೇರಿದ್ದಾರೆ. IPO ಆದ್ಮೇಲೆ ಫ್ರೆಶ್ ಇಶ್ಯೂ ಮತ್ತೆ OFS ಇಂದಾಗಿ ಪ್ರಮೋಟರ್ಸ್ ಹೋಲ್ಡಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ, ಪಬ್ಲಿಕ್ ಫ್ಲೋಟ್ ಜಾಸ್ತಿ ಆಗುತ್ತೆ. ಇದು ಮಾರ್ಕೆಟ್ ಅಲ್ಲಿ ಶೇರ್ಗಳ ಲಿಕ್ವಿಡಿಟಿ ಹೆಚ್ಚಿಸಕ್ಕೆ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ಈ ಇಡೀ IPO ಪ್ರಾಸೆಸ್ ಇದೆಯಲ್ಲ, ಇದನ್ನ ಮ್ಯಾನೇಜ್ ಮಾಡಿದ ಕೀ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುವು? ಲೀಡ್ ಮ್ಯಾನೇಜರ್ ಯಾರು? ರಿಜಿಸ್ಟ್ರಾರ್ ಯಾರು? JM ಫೈನಾನ್ಷಿಯಲ್ ಲಿಮಿಟೆಡ್ ಅವರು ಈ IPOನ ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ ಅಂದ್ರೆ BRLM ಆಗಿ ಕೆಲಸ ಮಾಡಿದ್ದಾರೆ. IPO ಪ್ರೈಸಿಂಗ್, ಮಾರ್ಕೆಟಿಂಗ್ ಈ ಪ್ರಾಸೆಸ್ ಎಲ್ಲ ಅವರೇ ನೋಡ್ಕೊಂಡಿರೋದು. ಓಕೆ. ಇನ್ನು MUFG ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಹಿಂದೆ ಇವರ ಹೆಸರು ಲಿಂಕ್ ಇನ್ ಟೈಮ್ ಇಂಡಿಯಾ ಅಂತ ಇತ್ತು. ಇವರು ಈ IPOನ ರಿಜಿಸ್ಟ್ರಾರ್ ಅಂದ್ರೆ ಶೇರ್ ಅಲಾಟ್ಮೆಂಟ್, ರಿಫಂಡ್, ಡಿಮ್ಯಾಟ್ ಅಕೌಂಟ್ಗೆ ಶೇರ್ ಟ್ರಾನ್ಸ್ಫರ್ ಈ ಎಲ್ಲ ಕೆಲಸಗಳ ಜವಾಬ್ದಾರಿ ಇವ್ರದ್ದು. ಅತ್ಯುತ್ತಮ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ವಿಕ್ರಮ್ ಸೋಲಾರ್ನ IPO ನಾಳೆ ಮಾರ್ಕೆಟ್ಗೆ ಎಂಟ್ರಿ ಕೊಡೋಕೆ ಸಿದ್ಧವಾಗಿದೆ. ನಾವು ಮಾತಾಡಿದ ಹಾಗೆ ರೆಕಾರ್ಡ್ ಲೆವೆಲ್ ಸಬ್ಸ್ಕ್ರಿಪ್ಷನ್, ವಿಶೇಷವಾಗಿ QIB ಮತ್ತು NII ಇಂದ, ಮತ್ತೆ ಸದ್ಯಕ್ಕೆ ಪಾಸಿಟಿವ್ ಆಗಿರೋ GMP, ಇದೆಲ್ಲ ಒಂದು ಒಳ್ಳೆ ಓಪನಿಂಗ್ ನ ನಿರೀಕ್ಷೆಯನ್ನಂತೂ ಹುಟ್ಟಿಸಿದೆ. ಹೌದು,
ಸದ್ಯಕ್ಕಿರೋ ಇಂಡಿಕೇಟರ್ಸ್ ಇಲ್ಲ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಸುಮಾರು 55 ಪಟ್ಟು ಓವರಾಲ್ ಸಬ್ಸ್ಕ್ರಿಪ್ಷನ್, 140 ಪಟ್ಟು ಮೇಲಿನ QID ಡಿಮ್ಯಾಂಡ್ ಮತ್ತೆ ₹40 ಆಸುಪಾಸಿನಲ್ಲಿರೋ GMP. ಇದೆಲ್ಲ ಸೇರಿ ಲಿಸ್ಟಿಂಗ್ ದಿನ ಹೂಡಿಕೆದಾರರಲ್ಲಿ ಒಂದು ಉತ್ಸಾಹ ತರೋ ಸಾಧ್ಯತೆ ಖಂಡಿತ ಇದೆ. ಆದ್ರೆ ಮತ್ತೊಮ್ಮೆ ಹೇಳ್ತೀನಿ, ಲಿಸ್ಟಿಂಗ್ ಪ್ರೈಸ್ ಮತ್ತೆ ಆಮೇಲಿನ ಪರ್ಫಾರ್ಮೆನ್ಸ್ ಕೇವಲ ಇದರ ಮೇಲೆ ಡಿಪೆಂಡ್ ಆಗಿರಲ್ಲ. ಅಂದ್ರೆ ಇನ್ವೆಸ್ಟರ್ಸ್ ಬರೀ ಲಿಸ್ಟಿಂಗ್ ಗೇನ್ಗೆ ಮಾತ್ರ ಫೋಕಸ್ ಮಾಡಬಾರ್ದು, ಲಾಂಗ್ ಟರ್ಮ್ ಪಿಕ್ಚರ್ ಕೂಡ ನೋಡ್ಬೇಕು ಅಂತ ಹೇಳ್ತಿದ್ರ ಅಲ್ವಾ? ಖಂಡಿತವಾಗಿ. ಲಿಸ್ಟಿಂಗ್ ಹೇಗಾಗುತ್ತೆ ಅನ್ನೋದು ಕೇವಲ ಒಂದು ಭಾಗ. ದೀರ್ಘಾವಧಿಯಲ್ಲಿ ಷೇರಿನ ಬೆಲೆ ಅನ್ನೋದು ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ನಿಂತಿರುತ್ತೆ. ಅಂದ್ರೆ ಅದರ ಆದಾಯ, ಲಾಭ, ಬೆಳವಣಿಗೆಯ ದರ, ಸಾಲ ಎಷ್ಟಿದೆ, ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಹೇಗಿದೆ, ಮತ್ತೆ ಅದು ಕೆಲಸ ಮಾಡ್ತಿರೋ ಸೆಕ್ಟರ್ನ ಫ್ಯೂಚರ್ ಹೇಗಿದೆ ಅನ್ನೋದರ ಮೇಲೆ. ಸೋಲಾರ್ ಸೆಕ್ಟರ್ಗೆ ಗ್ರೋತ್ ಪೊಟೆನ್ಷಿಯಲ್ ಖಂಡಿತ ಇದೆ, ಆದರೆ ಕಾಂಪಿಟಿಷನ್ ಕೂಡ ಇದೆ. ವಿಕ್ರಮ್ ಸೋಲಾರ್ ಈ ಕಾಂಪಿಟಿಷನ್ ಅನ್ನ ಹೇಗೆ ನಿಭಾಯಿಸುತ್ತೆ ಮತ್ತೆ ಈ IPO ದುಡ್ಡನ್ನ ಎಷ್ಟು ಎಫಿಷಿಯೆಂಟ್ ಆಗಿ ಬಳಸ್ಕೊಳ್ಳುತ್ತೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋಕೆ ಮೊದಲು ಕೇಳುಗರಿಗಾಗಿ ಒಂದು ಚಿಂತನೆಗೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ. ವಿಕ್ರಮ್ ಸೋಲಾರ್ನಂತಹ ಒಂದು ದೊಡ್ಡ ಸೋಲಾರ್ ಕಂಪನಿಯ ಬಹುಶಃ ಯಶಸ್ವಿ ಅನಿಸಬಹುದಾದ ಈ IPO ಮತ್ತೆ ಲಿಸ್ಟಿಂಗ್ ಇದು ಭಾರತದ ಒಟ್ಟಾರೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಬಗ್ಗೆ ಏನ್ ಹೇಳುತ್ತೆ? ಇದು ಬರೀ ಒಂದು ಕಂಪನಿಯ ಸಕ್ಸೆಸ್ ಅಥವಾ ದೇಶದ ಗ್ರೀನ್ ಎನರ್ಜಿ ಟ್ರಾನ್ಸಿಷನ್ ಅಲ್ಲಿ ಹೂಡಿಕೆದಾರರಿಗೆ ವಿಶ್ವಾಸ ಹೆಚ್ಚಾಗ್ತಿರೋದರ ಪ್ರತಿಬಿಂಬನ? ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ? ತುಂಬಾನೇ ಸೂಕ್ತವಾದ ಪ್ರಶ್ನೆ. ಇದು ಕೇವಲ ವಿಕ್ರಮ್ ಸೋಲಾರ್ನ ಸ್ಟೋರಿ ಅಲ್ಲ, ಬಹುಶಃ ಭಾರತದ ಎನರ್ಜಿ ಫ್ಯೂಚರ್ನ ಒಂದು ದೊಡ್ಡ ಬದಲಾವಣೆ ಸೂಚಕ ಕೂಡ ಆಗಿರಬಹುದು. ಗವರ್ಮೆಂಟ್ ಪಾಲಿಸಿಗಳು, ಗ್ಲೋಬಲ್ ಪ್ರೆಷರ್, ಟೆಕ್ನಾಲಜಿ ಕಾಸ್ಟ್ ಕಮ್ಮಿ ಆಗ್ತಿರೋದು, ಇದೆಲ್ಲ ಸೇರಿ ರಿನ್ಯೂವಬಲ್ ಎನರ್ಜಿಯನ್ನ, ವಿಶೇಷವಾಗಿ ಸೋಲಾರ್ನ ತುಂಬಾನೇ ಅಟ್ರಾಕ್ಟಿವ್ ಮಾಡಿದೆ. ಈ ತರದ ಸಕ್ಸಸ್ಫುಲ್ IPOಗಳು ಈ ಸೆಕ್ಟರ್ಗೆ ಇನ್ನಷ್ಟು ಕ್ಯಾಪಿಟಲ್ ತರಬಹುದು, ಬೇರೆ ಕಂಪನಿಗಳಿಗೂ ಮಾರ್ಕೆಟ್ಗೆ ಬರೋಕೆ ಒಂದು ಮೋಟಿವೇಶನ್ ಕೊಡಬಹುದು. ಇದು ಇಡೀ ಎಕೋಸಿಸ್ಟಮ್ಗೆ ಒಂದು ಬೂಸ್ಟ್ ಕೊಡೋ ಸಾಧ್ಯತೆ ಇದೆ. ಇಲ್ಲಿ ನಾವು ಹಂಚಿಕೊಂಡಿರೋ ಎಲ್ಲಾ ಮಾಹಿತಿ ಮತ್ತು ವಿಶ್ಲೇಷಣೆಗಳು ಸಾರ್ವಜನಿಕವಾಗಿ ಲಭ್ಯವಿರೋ ಮೂಲಗಳು ಮತ್ತು ಡೇಟಾವನ್ನು ಆಧರಿಸಿವೆ. ನೆನಪಿಡಿ, ಇದು ಯಾವುದೇ ರೀತಿಯ ಹೂಡಿಕೆಯ ಸಲಹೆ ಅಲ್ಲ. ಷೇರು ಮಾರುಕಟ್ಟೆ ಹೂಡಿಕೆಗಳು ರಿಸ್ಕ್ಗೆ ಒಳಪಟ್ಟಿರ್ತವೆ. ಯಾವುದೇ ಹಣಕಾಸಿನ ನಿರ್ಧಾರ ತಗೊಳ್ಳೋಕ್ ಮುಂಚೆ ದಯವಿಟ್ಟು ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ಮತ್ತು ಒಬ್ಬ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಸಂಪರ್ಕಿಸಿ.